Hello everyone. Let us see question number 19. A solution of baking soda is commonly applied to the area of a honey bee stung area. Justify this action. Question number 19 carries 2 marks. A solution of baking soda is commonly applied to the area of a honey bee stung area. Justify this action. ಈ ತರ ಹನಿ ಬಿ ಕಡ್ದಿದೆ ಅಂದ್ರೆ ಅಲ್ಲಿ ಬೇಕಿಂಗ್ ಸೋಡಾವನ್ನ ಅಪ್ಲೈ ಮಾಡ್ಬೇಕು, ಸೊಲ್ಯೂಷನ್ ಆಫ್ ಬೇಕಿಂಗ್ ಸೋಡಾವನ್ನ ಅಂತ ಹೇಳ್ತಾರೆ. ಯಾಕೆ? ಸ್ಟಿಂಗ್ ಆಫ್ ಹನಿ ಬಿ ಕಂಟೇನ್ಸ್ ಮೆಥನೋಯಿಕ್ ಆಸಿಡ್ which causes pain and irritation. You know that sting of ant and nettle sting, honeybee sting, they contain methanoic acid. Alva? They cause pain and irritation. Applying baking soda on the stung area neutralizes the acid and gives relief. You know how acids and bases react. ಆಸಿಡ್ ಮತ್ತೆ ಬೇಸ್ ರಿಯಾಕ್ಟ್ ಆಗಿ ಏನನ್ನ ಕೊಡ್ತದೆ? ಸಾಲ್ಟ್ ಅಂಡ್ ವಾಟರ್ ಅಲ್ವಾ? ಆಸಿಡ್ ಪ್ಲಸ್ ಬೇಸ್ reacts to give salt and water. ಇಲ್ಲಿ ಆಸಿಡ್ ಅನ್ನ ಬೇಸ್ ಇರುವಂತದ್ದು ನ್ಯೂಟ್ರಲೈಸ್ ಮಾಡುತ್ತೆ. ಬೇಸ್ ಇದ್ರೆ ಆಸಿಡ್ ಏನಿದೆ ಅದನ್ನ ಬೇಸ್ ನ್ಯೂಟ್ರಲೈಸ್ ಮಾಡುತ್ತೆ. ಸಿಮಿಲರ್ ಪ್ರೊಸೀಜರ್ ಯಾವಾಗ ಅಸಿಡಿಟಿ ಆದಾಗ ಕೆಲವೊಂದಿಷ್ಟು ಔಷಧಿ ಎಲ್ಲ ತಗೊಂಡಿರ್ತೀವಲ್ಲ, ಆಂಟಾಸಿಡ್ಸ್, ದೇ ಆಲ್ಸೋ ಕಂಟೈನ್ ಬೇಸಸ್. ಅದು ನಮ್ಮ ಹೊಟ್ಟೆಯಲ್ಲಿ ಆಸಿಡ್ ಜಾಸ್ತಿ ಏನಾಗಿರುತ್ತಲ್ಲ ಅದನ್ನ ನ್ಯೂಟ್ರಲೈಸ್ ಮಾಡುತ್ತೆ. ಸೊ ಆಸಿಡ್ ರಿಯಾಕ್ಟ್ಸ್ ವಿತ್ ಬೇಸ್ ಟು ನ್ಯೂಟ್ರಲೈಸ್ ದ ಆಸಿಡ್. ಆಸಿಡ್ ಅನ್ನ ನ್ಯೂಟ್ರಲೈಸ್ ಮಾಡುತ್ತೆ. ಸೊ ಅಪ್ಲೈಯಿಂಗ್ ಬೇಕಿಂಗ್ ಸೋಡಾ ದ ಸ್ಟಂಗ್ ಏರಿಯಾ ನ್ಯೂಟ್ರಲೈಸಸ್ ದ ಆಸಿಡ್ ಅಂಡ್ ಗಿವ್ಸ್ ರಿಲೀಫ್. That's why solution of baking soda is commonly applied to the area of a honeybee stung. Thank you.